ಎಲ್ಲರಿಗೂ ಶುಭ ಮುಂಜಾನೆ ಅಭಿಮಾನಿಗಳೇ. ಶುಭ ಮುಂಜಾನೆ ಅನ್ನೋಕ್ಕಿಂತಲೂ ಶುಭ ಮಧ್ಯಾಹ್ನ ಆಗ್ತಾ ಇದೆ. ಈಗ ಟೈಮ್ 12 ಗಂಟೆ ಆಗದ. ಯಾಕೆ ರೆಡಿ ಆಗಿದ್ದೀವಪ್ಪ ಅಂತಂದ್ರೆ ಭಾಳ ವಿಶೇಷದ ಇವತ್ತು ದಿನ. ಹೊರಗಡೆನೂ ಹೋಗ್ತಾ ಇದ್ದೀವಿ ಮತ್ತು ಭಾಳ ವಿಶೇಷನೂ ದಿನ ಐತಿ. ನಂದು ಇವತ್ತು ಹುಟ್ಟಿದ ಹಬ್ಬ ಇದೆ. ಜೂನ್ 1. ನಮ್ಮ ತಂದೆ ತಾಯಿ ಯಾವ ರೀತಿ ಇಟ್ಟಿದಾರೋ ನಂಗೆ ಗೊತ್ತಿಲ್ಲ. ನಾನು ಹುಟ್ಟಿದವರಿಗೆ ದಿನಾಂಕ ಗೊತ್ತಿರಲಿಲ್ಲ ಅಂತ. ಯಾಕಂದ್ರೆ ಮೊದಲಿನಿದ್ರು ನಿಮ್ಗೆ ಗೊತ್ತದ ಯಾವ ರೀತಿ ಇರ್ತದೆ ಏನು ಅಂತ. ಸ್ಕೂಲಿಗೆ ಹೋಗೋದ ಯಾವಾಗ ಜೂನ್ 1 ಸ್ಕೂಲ್ ಸ್ಟಾರ್ಟ್ ಆಗ್ತದಲ್ಲ ಆ ದಿನ ಅಂತ ಹೇಳಿ ನಂದು ಹುಟ್ಟಿದಬ್ಬ ಈ ದಿನ ಇಟ್ಬಿಟ್ಟಿದ್ದಾರೆ. ಇರಲಿ, ಯಾವುದಾದ್ರೂ ಈಗ ಇವತ್ತಿನ ದಿನ ಅಂತ ನನಗೆ ಇದು ಮಾಡಿಕೊಟ್ಟಿದ್ದಾರಲ್ಲ, ಇವತ್ತಿನ ದಿನ ನನ್ನ ಹುಟ್ಟಿದಬ್ಬ ಇದೆ. ನೀವೆಲ್ಲರೂ ನನಗೆ ಶುಭ ಕೋರ್ತೀರಾ ಅಂತ ಗೊತ್ತದೆ. ಈ ಮನೆ ಮಗಳ ಮೇಲೆ ಸದಾ ನಿಮ್ಮ ಆಶೀರ್ವಾದನೂ ಇರ್ತದಂತ ನಂಗೆ ಗೊತ್ತದ. ಮತ್ತೆ ಈಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದ್ರೆ ನಮ್ಮ ನೇಬರ್ ಅವರು ಈರುವಕ್ಕ ಅವರಿಗೆ ನಾವು ಭಾಳ ಸಲ ಪರಿಚಯ ಮಾಡಿಕೊಟ್ಟೇವೆ. ನಿಮಗೆ ಭಾಳ ಸಲ ಪರಿಚಯ ಮಾಡಿಕೊಟ್ಟಿದ್ದೀವಿ. ನಮ್ಮ ಭಾಳಷ್ಟು ವಿಡಿಯೋಗಳು ಅವ್ರು ಮಾಡಿದ್ದೀವಿ. ಅವರು ನಮ್ಮ ಮನೆ ಪಕ್ಕದಲ್ಲೇ ಇಲ್ಲೇ ಇರ್ತಾರೆ. ಅವ್ರ ಮಗಳ ಇವತ್ತು ಹುಟ್ಟಿದಬ್ಬ. ನಂದು ಇವತ್ತು ಹುಟ್ಟಿದಬ್ಬ ಮತ್ತು ಅವ್ರ ಮಗಳದು ಹುಟ್ಟಿದಬ್ಬ. ಆದರೂ ಕರೋನಾ ಒಳಗೆ ಪಾಪ ಅಚಾನಕ್ಕಾಗಿ ಅವರು ಅಪ್ಪ ಮತ್ತು ಮಗಳು ಇಬ್ಬರೂ ತೀರ್ಕೊಂಡಿದ್ದಾರೆ. ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಆದರೂ ಇವತ್ತು ನಮ್ಮ ಅಕ್ಕ ಅವರು ಆಶ್ರಮ ಒಳಗೆ ಹುಟ್ಟಿದಬ್ಬ ಆಚರಣೆ ಮಾಡ್ತಾ ಇದ್ದಾರೆ. ನಾನು ನಿಜ ಹೇಳ್ಬೇಕಂದ್ರೆ ನನಗೆ ಆಶ್ರಮ ಅಲ್ಲೆಲ್ಲರಿಗೂ ಅವ್ರಿಗೆಲ್ಲರಿಗೂ ನೋಡೋಕೆ ನನಗೆ ಭಾಳ ಬೇಜಾರಾಗ್ತದೆ. ಆಶ್ರಮ ಒಳಗೆ ತಂದೆ ಯಾರ್ಯಾರು ಇರ್ತಾರಲ್ಲ ಅವರಿಗೆ ನಾನು ಇನ್ನೂರಿಗೂ ಆಶ್ರಮಕ್ಕೆ ಅಲ್ಲಿ ಅಂದ್ರೆ ಆ ರೀತಿ ಹೋಗಿಲ್ಲ. ಮತ್ತು ನನಗೆ ಬರೀ ಕೇಳಿದ್ರೆ ಜನ ಮಾತಾಡೋದು ಕೇಳಿ ನನ್ನ ಮನಸ್ಸಿಗೆ ಬೇಜಾರಾಗ್ತದೆ. ಇವತ್ತು ಆಶ್ರಮದಲ್ಲಿ ಯಾವ ರೀತಿ ಇದೆ ಏನು ನನಗೆ ಅವರ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಇರುವಕ್ಕ ಬರ್ರಿ, ನೀವು ನಿಮ್ಮದು ಹುಟ್ಟಿದಬ್ಬ ಐತಿ ಮತ್ತು ಯಾವಾಗೂ ನೀವು ಬಂದಿಲ್ಲ. ತೀರ್ಕೊಂಡವರು ಈಗ ಅರ್ಚನಾ ಅಂತೇಳಿ ಅವಳು 5 ವರ್ಷ ಆಯಿತು ತೀರ್ಕೊಂಡು. ಇವತ್ತು ನೀವು ನಮ್ಮ ಜೊತೆ ಬರ್ರಿ, ಅಲ್ಲೆಲ್ಲ ಭೇಟಿ ಆಗೋನು ಮತ್ತು ಅಂತ ಹೇಳಿದಾರೆ, ಕರೆದಿದ್ದಾರೆ ನಮ್ಗೆ. ಅದಕ್ಕೆ ಈಗ ಟೈಮ್ ಕೊಟ್ಟಿದ್ದಾರೆ 12:30 ತನಕ ನಾವು ಅಲ್ಲಿ ಇರ್ಬೇಕಂತ. ಹೋಗಿ ಬರೋಣ, ನೋಡೋಣ ಏನೇನು ಆಗ್ತದೆ, ನಾವು ಯಾವ ರೀತಿ ಮಾಡ್ತೀವಿ, ಅಲ್ಲಿ ಏನೇನು ಮಾತಾಡ್ತೀವಿ, ಅಲ್ಲೆಲ್ಲ ಅಮ್ಮಗಳಿಗಿರಲಿ ನಮ್ಮ ಅಪ್ಪಂದಿರ ಮುಖ ಎಲ್ಲ ನೋಡೋದದ. ಯಾವ ರೀತಿ ಅದಾರ, ನನಗೆ ಕಲಿಯಾಕಲ್ಲಿ ಏನೇನು ಸಿಗ್ತದ ನಂಗೆ ಗೊತ್ತಿಲ್ಲ. ನೋಡೋಣ, ನಡೀರಿ, ಏನಾಗೋದೆಲ್ಲ ಒಳ್ಳೇದಕ್ಕೆ ಆಗ್ತದಂತ. ನಡೀರಿ ಹೋಗೋಣ. ಚಿನ್ನೂಜಿ ರೆಡಿಯಾಗಿದ್ದೀರಾ? ಬರ್ರಿ. ಹೌದು, ಅರ್ಚನಾಂದ ಇವತ್ತು ಹುಟ್ಟಿದಬ್ಬ. ಇವತ್ತು ನಮ್ಮ ನೆರೆಹೊರೆಯ ಸಂಬಂಧಿಕರಾದಂಥ ಇರುವಕ್ಕ ನಿಮಗೆ ಗೊತ್ತಿದೆ. ಇರುವಕ್ಕ ಅವರ ಏಕೈಕ ಮಗಳು ಅರ್ಚನಾ ನಮ್ಮನ್ನು ಅಗಲಿದ್ದಾರೆ. ಕರೋನಾದಲ್ಲಿ ಅವರು ಹೋಗಿದ್ದಾರೆ. ಸೊ ಅವರ ಒಂದು ಹುಟ್ಟುಹಬ್ಬವನ್ನು ಪ್ರತಿ ವರ್ಷ ಅಕ್ಕವರು ಒಂದು ಆಶ್ರಮದಲ್ಲಿ ಮಾಡ್ತಾರೆ. ಆ ಒಂದು ಹುಟ್ಟುಹಬ್ಬದ ಅಂಗವಾಗಿ ನಮಗೂ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ, ನೀವು ಫ್ರೀ ಇದ್ರೆ ಬರ್ರಿ ಅಂತೇಳಿ. ಸೊ ಅದಕ್ಕೆ ನಾವು ಇವತ್ತು ಅನುಕೂಲ ಮಾಡ್ಕೊಂಡಿದ್ದೀವಿ. ಅದರ ಜೊತೆಗೆ ನಮ್ಮ ಧರ್ಮಪತ್ನಿ ಸಂಗೀತಮ್ಮ ಅವ್ರದ್ದು ಕೂಡ ಇವತ್ತು ಹುಟ್ಟುಹಬ್ಬ ಇದೆ ಅಂತ. ಆಶ್ರಮದಲ್ಲಿ ಯಾವ ರೀತಿ ಕಾರ್ಯಕ್ರಮ ನಡೀತದ, ಆಮೇಲೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹೆಂಡತಿ, ಆಮೇಲೆ ಅಲ್ಲಿ ಯಾವ ರೀತಿ ಕಾರ್ಯಕ್ರಮ ಮಾಡ್ತಾರೆ, ಆಮೇಲೆ ವೃದ್ಧಾಶ್ರಮದಲ್ಲಿ ಯಾವ ರೀತಿ ವೃದ್ಧರು ಇರ್ತಾರೆ, ಅವರ ತಾಪತ್ರಗಳು ಏನಿರ್ತಾರೆ, ಅವ್ರು ಹೆಂಗಿರ್ತಾರೆ ಅಂತ ಅದನ್ನು ನೋಡ್ಲಿಕ್ಕೆ ಸಿಗ್ತದೆ. ಅವರ ಒಂದು ದುಃಖದಲ್ಲಿ ನಾವು ಸ್ವಲ್ಪ ಭಾಗಿಯಾಗೋಣ ಅಂತ ಹೊರಡ್ತಾ ಇದ್ದೀವಿ. ಹೋಗಿ ಬರ್ತೀವಿ. ಹುಟ್ಟುಹಬ್ಬ ಇದೆ ಅಂತೇಳಿ ನಿನ್ನೆ ತಗೊಂಬಂದಿದ್ದೆ. ಬಿಸಿಲಾಗಿ ಮತ್ತೆ ಸಿಗುವುದಿಲ್ಲ ಅಂತೇಳಿ ನನಗೆ ನೋಡಿ ಎಷ್ಟೊಂದು ನನಗೆ ಹೂ ಇಷ್ಟ ಅಂತ ಹೇಳಿ ಇಲ್ಲಿ ನೋಡಿ ಇಲ್ಲಿ ಆಗ್ತಾ ಇದ್ದಾರೆ. ಬನ್ನಿ, ಹಿಂಗೆ ಆಶೀರ್ವಾದ ಮಾಡಿ, ನಮಸ್ತೆ ಮಾಡಿ. ಕಾಲುಗಳು ಎಲ್ಲದಾವ ಕೊಡ್ರಿ ಕಡೆ. ಮನೆಯವ್ರು ನಂಗೆ ಗೊತ್ತಿಲ್ಲದನ ಮತ್ತೇನೇನು ತೊಗೊಂಬಂದಾರ ನೋಡಿ. ಚಿಲಾವಾಗಿ ಇಟ್ಕೊಂಡಿದ್ದಾರೆ ಇಲ್ಲಿ. ಅಲ್ಲಿ ತೋರಿಸ್ತೀವಿ ನಿಮ್ಗೆ. ಹೋಗಿ ಬರ್ತೀವಿ ಮನೆ ಶಂಭಾಷಿ ಇಬ್ರು. ಎಲ್ಲರೂ ಮನೆ ನೋಡ್ಕೋರಿ. ಇನ್ನೂ ಸ್ವಲ್ಪ ಊಟ ಮಾಡಿರಿ. ಈಗ ಊಟ ಹಾಕೇ ಬಿಡ್ತೀನಿ ನಿಮ್ಗೆ. ನಿಂಚು ಊಟ ಮಾಡಿರಿ ನೀವು. ಕಮಲ್ ಹೂವು ಅಲ್ಲಿ ಅರ್ಚನಾ ಹೇಳಿದ್ನಲ್ಲ ನಾವು ಹುಟ್ಟಿದಬ್ಬ ಇದು ಅಂತ. ಅವಳ ಬರ್ತಡೇಗೆ ಅಲ್ಲಿ ಫೋಟೋಗೆ ಹಾಕೋಣಂತ ಹೇಳಿ ಅಲ್ಲಿದೆ ನೋಡಿ. ಬನ್ನಿ ತಗೊಂಡು ಅಲ್ಲಿ ಫೋಟೋಗೆ ಹಾಕೋಣ. ನಮ್ಮ ಅರ್ಚನಾ ಅಂತ ಹೇಳಿದ್ನಲ್ಲ ಹೆಸರು ನೋಡಿ, ಮಗಳ ಹೆಸರು ಇಟ್ಟಾರ ನಮ್ಮ. ಬನ್ನಿ ಹೋಗೋಣ. ಮತ್ತೇನೋ ಸ್ವಲ್ಪ ಕೆಲಸ ಮೇಲೆ ಮೊನ್ನೆ ಮನೆ ಕಟ್ಟಿದ್ದಾರೆ, ಕೆಲಸ ನಡೆದೈದಂತ.
ನಮ್ಗೆ ವೆಲ್ಕಮ್ ಮಾಡತ್ತೀರಿ ಬಂದು ಬಂದು ಹೌದ್ರಿ ಚಲೋ ಆಯ್ತಲ್ಲ ಆರಾಮಿದೀಪ ಸಮೃದ್ಧಿ ನೀನ ಏನೋ ಮಾಡಿದಾನ ಎಷ್ಟ್ ಚಂದ ಮಾಡ್ಕೊಟ್ಟ ನೋಡಿ ಓಕೆ ಇಲ್ಲಿ ನೋಡಿ ಇರೋಕ ನನ್ಗೇನು ನನಗೆ ವಿಶ್ ಮಾಡ್ತಾ ಇದಾರೆ ನಿಮ್ಗೆ ಬೆಲ್ಲ ಹುಟ್ಟಿದಪ್ಪ ಆಚರಣೆ ಮಾಡ್ಕೊಂಡಾಗೆ ನಮ್ದು ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ನಾನು ನನ್ನ ಹೆಂಡತಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಶ್ರೀಶೈಲನು ನಂಗೆ ಹೇಳಾನಂತ ವಿಶ್ ಮಾಡ್ಯಾನಂತ ಹುಟ್ಟಿದ ಬಸ್ಸುಗಳಾಗಿ ನೋಡು ಈ ಬೆಳಿಗ್ಗೆ ನಮಗೆ ಶುಭಾಶಯ ಬಿಟ್ಟಿದಾವ ಬರೀಗ ಅಲ್ಲಿ ನಮ್ಮ ಅಕ್ಕ ಅವ್ರ ಮನೆ ಇರುವ ಅಕ್ಕ ಅವ್ರ ಮನೆ ನನ್ನ ತವ್ರ ಮನಿನ ಅಂತ ಹೇಳಿದೀನಿ ನಾನು ನಿಮಗಿದೆ ಇಲ್ಲೇ ಇದ್ಬಿಡು ಒಂದು ವಾರ ಅಲ್ಲ ಯಾವಾಗ್ಲೂ ಹಿಂಗ ಮಾಡ್ತಾರ ನೋಡಿ ಒಂದ್ ನಿಮಿಷ ಬಿಟ್ಟಿರೋದಿಲ್ಲ ಸುಮ್ನೆ ಒಂದು ವಾರ ಇರಂತ ಅರ್ಚನಾ ನಿನಗ ಹುಟ್ಟಿದ ಹಬ್ಬ ಸಲುವಾಗಿ ತಗೊಂಬಂದಿದ್ದೀನಮ್ಮ ಕಮಲ ಹೂ ಒಂದಾಗಿತ್ತು ಸರ್ಗು ತಗೊಂಬರ್ತಿದ್ದೆ ಇಬ್ರು ಸ್ವೀಕಾರ ಮಾಡ್ತಾರಂತ ಗೊತ್ತದ ನನ್ಗ ಆಮೇಲೆ ಸ್ವೀಕಾರ ಮಾಡಿ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಹಿಂಗ ಇರ್ಬೇಕು ಹುಟ್ಟಿದ ಹಬ್ಬದ ಹಾರ್ದಿಕ ಶುಭಾಶಯಮ್ಮ ನಿಂಗ ಏನ್ಲಕ್ಕ ಅವ್ರಿಗ ಅವ್ರ ಆಶೀರ್ವಾದ ಐತ್ ಬಿಡ್ರಿ ಯಾವಾಗಿದ್ರು ಅದೇ ರೀ ನಮ್ಮ ಮಕ್ಕಳ ಮೇಲೆ ನಮ್ಮ ಮನೆಯವ್ರ ಮೇಲೆ ಇನ್ನೊಂದು ಹೂ ಐತೆ ಇದು ತಗೊಂಡಿಲ್ಲ ಗಾರ್ಡನ್. ಇಲ್ಲಿ ನೋಡಿ ಕಮಲ್ ಹೂ ಇಲ್ಲೂ ಒಂದಾಗೈತಿ ಮತ್ತೆ ಸರ್ ಅವ್ರಿಗೆ ಇಲ್ಲಿ ನೀವ್ ಒಳ್ಳೆ ಮಕ್ಕಳು ಬೆಳೆಸಿದ್ರಿ ನೀವ ಬೆಳೆಸಿದಿರ ನಾವೇನ್ ಬೆಳೆಸಿದಿರಿ ನಮ್ ಸೇವಾ ಮಾಡಿ ಸಾಕಿಷ್ಟ ಸರ್ ಒಂದು ನೀವು ಹೇಳಿದಾರೆ ಜಿಲೇಬಿ ತಿನ್ರಿ ಎಲ್ಲಾರು ಜಿಲೇಬಿ ತಿನ್ರಿ ಡಬಲ್ ಇದನ್ನ ಎಕ್ಸ್ಟೆಂಡ್ ತೆರೆ ಕೊಡೋಂಗಾಗ್ಲಿ ಅವ್ರಿಗೆ ನಿಮ್ ಆಶೀರ್ವಾದ ಇರ್ಲಿ ಅವ್ರಿಗೆ ಸದಾ ಇಬ್ಬರಿಗೂ ಶ್ರೀಶೈಲ ಕಾಂಗ್ರೆಸ್ ಶ್ರೀಶೈಲ ನನಗೂ ಕೂಡ ದೊಡ್ಡ ದೊಡ್ಡ ಪೀಸ್ ಹೋಗ್ತಾರ ತಗೋರ್ಲಿ ಹ್ಯಾಂಗ ಸಣ್ಣ ಸಣ್ಣ ತಗೋರಿ ನೀನು ಬಲ್ಲ ವಿಷಯ ಹಾ ರೀ ಅಲ್ಲ ಇಲ್ಲ ಕೊಟ್ಟಿ ಶುಭಾಶಯಗಳು ಅಕ್ಕರಿಗೆ ಎಲ್ಲ ಜಿಲೇಬಿ ತಿನ್ನಿರ್ತಾರೆ ಬರ್ತದೈತಲ್ಲ ವರ್ಷ ನಾನು ಫುಲ್ ಜಿಲೇಬಿ ಅಂತ ಇಷ್ಟ ನನಗೆ ಆಮೇಲೆ ನನ್ನ ಫೇವ್ರೇಟ್ ಜಾಮೂನ್ ನಿಮ್ಗೆ ಗೊತ್ತದ ಆಮೇಲೆ ಅರ್ಚನಾಗೂ ಜಾಮೂನ್ ಇಷ್ಟ ಅದು ಗೊತ್ತೈತಿ ನನಗೆ ಜಾಮೂನ್ ತಿನ್ಸಿದ್ದ ನನಗೆ ನೆನಪೈತಿ ನಾ ಮರ್ತಿಲ್ಲ ಎಷ್ಟು ಜಾಮೂನ್ ಮಸ್ತ್ ಮಾಡಿ ತಗೊಂಬಂದಿದ್ಲ ನಮ್ಗೆ ತಿನ್ಸಿದಾಳ ನಿಜವಾಗ್ಲೂ ನಾ ಅಂದ್ರೆ ಜಾಮೂನ್ ನಾನು ಮಾಡ್ತೀನಿ ಮೆತ್ತಗ ನನ್ಗೆ ಬಹಳ ಇಷ್ಟ ಆಗ್ತೈತಿ ಅದೇ ರೀತಿ ಅವ್ರು ಮಾಡ್ಕೊಟ್ಟಿದ್ರು ಏನ್ ಮಾಡಿದೀಮ ಅಂತ ಕೇಳಿದೀನಿ ಗಂಡ್ ಹುಟ್ಟಿದ್ರ ನಿಮ್ ಮಾಮಾರ್ದು ನಿಮ್ ಅಂಕಲ್ದು ಕೂಡ ಹೆಸರಿಡೋದು ಗಂಡ್ ಹುಟ್ಟಿದ್ರ ಅಕ್ಕ ಅಕ್ಕಂದು ಹೆಸರಿಡೋದು ಮುಂದೆ ನೀವ್ ಏನ್ ಬೇಕಾದ್ರೂ ಕರಿಬೇಕು ಜಿಲೇಬಿ ತಿನ್ಸಾರನ ಇಲ್ರಿ ಮುಂದಿನ ಸರ್ತಿ ಜಿಲೇಬಿ ತಿನ್ಸಾರನ ಪೇಡಿ ತಿನ್ಸಾರ ಈಗ ಯಾವ ಅರ್ಥನೂ ಹೋಗಿದ್ರೆ ನಾವು ಕಾಂಗ್ರೆಚುಲೇಷನ್ಸ್ ಗೋಕುಲಂದ್ರೆ ಬೆನ್ನಾಡಿ ರೋಡ್ ತಿನ್ರಿ ಅವು ನಿಮ್ ಮುಗಿಬೇಕಾರ ಜಿಲೇಬಿ ಎಲ್ಲ ಇಲ್ಲ ರೀ ಎಲ್ಲಿ ಡಾಕ್ಟರ್ ಹೇಳ್ರಿ ಶ್ವೇತಾಕೇನ್ ಜಿಲೇಬಿ ತಿನ್ಸಾರ ಪೇಡಿ ತಿನ್ಸಾರ ಇಲ್ಲೇ ಇದೆ ನೋಡಿ ಗರ್ಕೂಲ್ ಅಂತ ಹೇಳಿ ಹೆಸರ ಫಸ್ಟ್ ಟೈಮ್ ನಾವು ಹೋಗ್ತಾ ಇದೀವಿ ನೋಡೋಣ ನಡೀರಿ ಅದೇ ಒಳಗಿಂದ ಅದ ರೀ
ಇದು ಬಸ್ ಸ್ಟ್ಯಾಂಡ್ ಏನ್ರಿ? ಬಸ್ ಸ್ಟಾಪ್ ಮಾಡಿದಾರ ಬಸ್ ಸ್ಟಾಪ್ ಪ್ರಮಾಣ ಐತೆ ನೋಡೋಣ ಗರ್ಕುಲ್ ಅಂತ ಹೇಳಿ ವಿಶಾಲ ಹೋದ ನೋಡಿ ಒಳಗಡೆ ಇಲ್ಲ ಹೋಗ್ತದೇನೋ ರೀ ಹೋಗ್ತದ ಅನ್ಸಂದ್ರೆ ಹೋಗ್ತದ ಇಷ್ಟ ಟೈಮ್ ಹೋಗ್ತಾ ಇದ್ದೀವಿ ಎಲ್ಲ ಮಿಸ್ ಮಾಡ್ಯಾರಲ್ರಿ ಬೇಡ ಗಾರ್ಡನ್ ಅದು ಎಲ್ಲ ದೇವಸ್ಥಾನ ಐತಿ ಅಲ್ರಿ ಹೌದ್ರಿ ಇಲ್ಲೆಲ್ಲ ಇವ್ರಿಗೆಲ್ಲ ಭಜನೆ ಅದು ಎಲ್ಲ ಸರಿ ಹಾಂ ರೀ ನಮಸ್ಕಾರ ಅಭಿಮಾನಿಗಳೇ. ಇವತ್ತಿನ ದಿವಸ ನಾವು ನಮ್ಮ ನಗರಿ ಬೆಳಗಾವಿಯ ಬೆನಕನಹಳ್ಳಿಯಲ್ಲಿ ಇರುವಂತಹ ಒಂದು ಸುಂದರವಾದ ಗರ್ಕುಲ ಒಂದು ವೃದ್ಧಾಶ್ರಮಕ್ಕೆ ಮೊದಲ ಬಾರಿಗೆ ಇಲ್ಲಿ ಪಾದಾರ್ಪಣೆ ಮಾಡಿದ್ದೀವಿ. ಅದಕ್ಕೆ ಕಾರಣೀಭೂತರು ಅಂತಂದ್ರೆ ನಮ್ಮ ಹೀರೋ ಅಕ್ಕ ಅವರ ಏಕೈಕ ಪುತ್ರಿ ಅರ್ಚನಾ ಅವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ನಾವು ಇಲ್ಲಿ ಬಂದಿದ್ದೀವಿ. ನಾವು ಪ್ರತಿ ವರ್ಷ ಅಕ್ಕವ್ರು ಬರ್ತಾರೆ, ಈ ವರ್ಷ ನಮಗೂ ಕರೆದಿದ್ದಾರೆ. ನಾವು ಫ್ರೀ ಇದ್ದೀವಿ, ಹೋಗೋಣಂತೆ ಅವ್ರ ಜೊತೆಗೆ ನಾವು ಬಂದಿದ್ದೀವಿ. ನೋಡೋಣ ಯಾವ ರೀತಿ ಇರ್ತದೆ, ಯಾರ್ಯಾರು ಭೇಟಿ ಇರ್ತಾರೆ, ಅಲ್ಲಿ ಯಾವ ರೀತಿ ಅವರಿಗೆ ನಾವು ಸೇವೆ ಮಾಡಬೇಕಂತದ್ದು. ನಮ್ಮ ಜೊತೆಗೆ ಅಕ್ಕವರಿದ್ದಾರೆ, ಒಂದು ಶ್ವೇತ ಇದ್ದಾರೆ. ಪಲ್ಯ ಮಾಡಿ ಆ ದಿನ ಅವರೇ ನಿಮ್ಗೆ ಮಾಡ್ಕೊಂಡು ನೆನಪಾದ ಆ ರೀತಿ ಹೇಳಿ ನೆನಪು ಮಾಡ್ತೀವಿ ಈಗ ಅವಾಗ ನೆನಪು ಈಗ ಯಾವಾಗ ಬೆನ್ನಾಳಿ ತಂದು ಸಾವಕಾಶ ನೀವು ಹುಷಾರಾಗಿ ಪಾಪ ಇವತ್ತವರೆಗೆ ಬಂದಿದ್ದಾರೆ ಏನೋ ಅವ್ರು ಅಲ್ಲೇ ಅಡ್ಡಾಡತ್ತೀನ್ರಿ ಈಗ ರಂಗೋಲಿ ಎಷ್ಟು ಚಂದ ಹಾಕಿದ್ದಾರೆ ಚುಕ್ಕಿ ಚುಕ್ಕಿ ರಂಗೋಲಿಗಳು ನಿಜವಾಗ್ಲೂ ನೋಡಕ್ ಏನೋ ಒಂದು ಇದು ಅನಿಸ್ತಾ ಇದೆ. ನಮ್ಮ ವಿಡಿಯೋ ಮತ್ತೆ ಮುಂದುವರಿತದ. ಈ ವಿಡಿಯೋ ಒಳಗೆ ನಾವು ಇರುವಕ್ಕ ಅವ್ರ ಮನೆ ಒಳಗೆ ಏನೇನು ಮಾಡಿದ್ದೀವಲ್ಲ ಅದ ನೆಕ್ಸ್ಟ್ ನಾವು ಗುರುಕುಲ್ ಒಳಗೆ ಏನೇನು ಮಾಡ್ತೀವಲ್ಲ ಅಲ್ಲಿ ನೋಡಕ್ಕೆ ನೀವು ರೆಡಿ ಇದ್ರಿ ಅಂದರೆ ನಮ್ಮ ಸಾಂಗ್ಲಿ ಎಂಟರ್ಟೈನ್ಮೆಂಟ್ ಜೊತೆ ಹಿಂಗೆ ಕಂಟಿನ್ಯೂ ಇರಿ ಮತ್ತು ವಿಡಿಯೋ ನೋಡಿ ಸಲುವಾಗಿ ಧನ್ಯವಾದ ನೋಡ್ರಿ.